ಹಾಯ್ ನಮಸ್ಕಾರ, ನಾನು ನಿಮ್ಮ ಗಂಗಾಧರ್. ಜ್ಯೋತಿರ್ಲಿಂಗ ಹಾಗೂ ಶಕ್ತಿಪೀಠ ಒಂದೇ ಕಡೆ ನೆಲೆಸಿದಂತಹ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀ ಮಲ್ಲಿಕಾರ್ಜುನ ಹಾಗೂ 18 ಶಕ್ತಿಪೀಠಗಳಲ್ಲಿ ಒಂದಾದ ಭ್ರಮರಾಂಬ ದೇವಿ ದರ್ಶನ ಪಡೆಯಲು ರೈಲು ಮುಖಾಂತರ ಶ್ರೀಶೈಲಕ್ಕೆ ಹೇಗೆ ಹೋಗುವುದು, ರೈಲು ನಿಲ್ದಾಣದಿಂದ ಶ್ರೀಶೈಲಕ್ಕೆ ಇರುವ ಬಸ್ ವ್ಯವಸ್ಥೆ, ಶ್ರೀಶೈಲದಲ್ಲಿನ ರೂಮ್ ದರ, ಉಚಿತ ಊಟದೊಂದಿಗೆ ಮಲ್ಲಿಕಾರ್ಜುನ ದರ್ಶನ ಪಡೆಯಲು ಉತ್ತಮ ಸಮಯ, ಶ್ರೀಶೈಲದಲ್ಲಿ ನೋಡಬೇಕಾದ ಇತರೆ ಸ್ಥಳಗಳ ಹಾಗೂ ಅವುಗಳ ಮಹತ್ವಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕದ ಯಾವ ಭಾಗಗಳಿಂದ ಶ್ರೀಶೈಲಕ್ಕೆ ಸಮೀಪದಲ್ಲಿರುವ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣಕ್ಕೆ ಯಾವೆಲ್ಲ ರೈಲು ಸಂಪರ್ಕವಿದೆ ಎಂಬುದರ ಬಗ್ಗೆ ತಿಳಿಸಿದ್ದು, ಸದ್ಯ ನಾವು ಪ್ರತಿದಿನ ಹುಬ್ಬಳ್ಳಿಯಿಂದ ವಿಜಯವಾಡ ಹೊರಡುವ ರೈಲು ಮುಖಾಂತರ ನಮ್ಮ ಪ್ರಯಾಣ ಆರಂಭಿಸಿದೆವು. ಈ ರೈಲು ರಾತ್ರಿ 7:30 ಹುಬ್ಬಳ್ಳಿಯಿಂದ ಹೊರಟು ಮರುದಿನ ಬೆಳಿಗ್ಗೆ 7 ಗಂಟೆಗೆ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪುತ್ತದೆ. ಚಿನ್ನದ ಗುಡಿಯ ಚನ್ನಮಲ್ಲೇಶಗ ಹೋಗು ನಡಿ, ಶುದ್ಧ ಮನಸ್ಸಿನಿಂದ ಶ್ರೀಶೈಲ ಯಾತ್ರೆ ಮಾಡು ನಡಿ. ರೈಲು ತಲುಪುವ ವೇಳೆಗೆ ರೈಲು ನಿಲ್ದಾಣದ ಹೊರಗಡೆ ಆಂಧ್ರ ಪ್ರದೇಶದ ತಡೆರಹಿತ ರಾಜ್ಯ ಸರ್ಕಾರಿ ಬಸ್ ಸೌಲಭ್ಯವಿರುತ್ತದೆ. ಒಟ್ಟು 3 ಗಂಟೆಗಳ ಪ್ರಯಾಣ ಇದಾಗಿದ್ದು, ಪ್ರತಿ ವ್ಯಕ್ತಿಗೆ 240 ರೂಪಾಯಿ ಟಿಕೆಟ್ ದರ ನಿಗದಿಯಾಗಿರುತ್ತದೆ. ಸುಮಾರು 10:30 ಶ್ರೀಶೈಲ ತಲುಪಿದ ನಾವು ಶ್ರೀಶೈಲ ಬಸ್ ನಿಲ್ದಾಣದಿಂದ ಸುಮಾರು 100 ಮೀಟರ್ ದೂರದಲ್ಲಿನ ಶ್ರೀ ಉಮಾರಾಮಲಿಂಗೇಶ್ವರ ದೇವಾಂಗ ಸತ್ರಂ ಚೌಟ್ರಿ ಆಯ್ಕೆ ಮಾಡಿಕೊಂಡೆವು. ನಿಮಗೆ ಇಲ್ಲಿ ಹಲವಾರು ಪ್ರೈವೇಟ್ ಚೌಟ್ರಿಗಳು ಹಾಗೂ ಟ್ರಸ್ಟ್ ವತಿಯಿಂದಲೂ ಸಹ ರೂಮ್ಗಳ ಸೌಲಭ್ಯವಿರುತ್ತದೆ. ನಾವು ಆಯ್ಕೆ ಮಾಡಿಕೊಂಡ ಚೌಟ್ರಿಯಲ್ಲಿ 3 ಜನರಿಗೆ 650 ರೂಪಾಯಿ ರೂಮ್ ದರವಿದ್ದು, ಜೊತೆಗೆ ಬಿಸಿ ನೀರು, ಮಧ್ಯಾಹ್ನ ಮತ್ತು ರಾತ್ರಿ ಊಟವನ್ನು ಉಚಿತವಾಗಿ ನೀಡಲಾಗುತ್ತದೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಪಾತಾಳ ಗಂಗೆಯ ಪೂಜೆ ಹಾಗೂ ದರ್ಶನಕ್ಕಾಗಿ ಹೊರಟೆವು. ಪಾತಾಳ ಗಂಗಾ ಎಂದರೆ ಭೂಗತ ನದಿ ಎಂದರ್ಥ. ಇದು ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿದ್ದು ನಲ್ಲಮಲ್ಲ ಬೆಟ್ಟಗಳ ಮಧ್ಯೆ ಕಾಣಸಿಗುವ ಸರೋವರವಾಗಿದೆ. ಈ ಸ್ಥಳಕ್ಕೆ ಹರಿಹರಾಯರ ಪತ್ನಿ ವಿತಂಬಳು ನಿರ್ಮಿಸಿದ ಸುಮಾರು 500 ಮೆಟ್ಟಿಲುಗಳ ಮೂಲಕ ಅಥವಾ ಪಕ್ಕದಲ್ಲೇ ಇರುವ ರೂಪೇ ಮೂಲಕ ಸಹ ಹೋಗಬಹುದು. ನಾವು ಈ ಮೊದಲು ಮೆಟ್ಟಿಲುಗಳ ಮೂಲಕ ಹೋಗಿದ್ದ ಕಾರಣ ಈ ಬಾರಿ ರೂಪೇ ಆಯ್ಕೆ ಮಾಡಿಕೊಂಡೆವು. ರೂಪೇ ಮೂಲಕ ಹೋಗಲು ಪ್ರತಿ ವ್ಯಕ್ತಿಗೆ 80 ರೂಪಾಯಿ ತೆಗೆದುಕೊಳ್ಳಲಾಗುತ್ತದೆ. ಶ್ರೀ ಮಲ್ಲಿಕಾರ್ಜುನ ದರ್ಶನ ಪಡೆಯುವ ಮೊದಲು ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡುವುದು ಸಂಪ್ರದಾಯವಾಗಿದೆ. ಔಷಧಿ ಗುಣ ಹೊಂದಿರುವ ಇಲ್ಲಿನ ನೀರು ಸಿಹಿಯಾಗಿದ್ದು ನೋಡಲು ಹಸಿರು ಬಣ್ಣದಾಗಿ ಕಾಣಿಸುತ್ತದೆ. ಆದರೆ ನಾವು ನೀರನ್ನು ಕೈಯಲ್ಲಿ ತೆಗೆದುಕೊಂಡಾಗ ಅಥವಾ ಬಾಟಲಿಯಲ್ಲಿ ತುಂಬಿಕೊಂಡಾಗ ಅದು ಪಾರದರ್ಶಕವಾಗಿರುತ್ತದೆ. ಇದಕ್ಕೆ ಒಂದು ಹಿನ್ನೆಲೆ ಇದ್ದು, ಚಾಲುಕ್ಯ ದೊರೆಯು ತನ್ನ ಮಗಳ ಶಾಪವನ್ನು ತೊಡೆದು ಹಾಕಲು ಈ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡಿಸಿ ನೀರಿನ ಮೂಲದಲ್ಲಿ ಪಚ್ಚೆ ಹಾರ ಬಿಡುತ್ತಾನೆ. ಅಂದಿನಿಂದ ಈ ನೀರು ಹಸಿರಾಗಿ ಕಾಣಲು ಆರಂಭಿಸಿತು ಎಂದು ಹೇಳಲಾಗುತ್ತದೆ. ಈ ಹಿನ್ನೆಲೆಯ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲವಾದರೂ ಸಹ ಈ ಸ್ಥಳ ನೋಡಿದಾಗ ಸತ್ಯವಿರಬಹುದು ಎಂಬ ನಂಬಿಕೆ ಬರುತ್ತದೆ. ಇದೇ ಪಾತಾಳ ಗಂಗೆಯ ಸಮೀಪ 1980 ಜುಲೈ 26ರಂದು ನಿರ್ಮಾಣಗೊಂಡ ನಲ್ಲಮಲ್ಲ ಬೆಟ್ಟಗಳ ಮಧ್ಯೆ ಇರುವ ಶ್ರೀಶೈಲ ಮನೆಕಟ್ಟು ನೋಡಬಹುದು. ಸಮುದ್ರ ಮಟ್ಟದಿಂದ ಸುಮಾರು 300 ಮೀಟರ್ ಎತ್ತರದಲ್ಲಿರುವ 512 ಮೀಟರ್ ಉದ್ದ, 145 ಮೀಟರ್ ಎತ್ತರವಿರುವ 12 ಗೇಟ್ಗಳನ್ನು ಹೊಂದಿದ ಈ ಅಣೆಕಟ್ಟು 216 TMCಯಷ್ಟು ನೀರಿನ ಸಂಗ್ರಹ ಹೊಂದಿದ್ದು 1670 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ಪಾತಾಳ ಗಂಗಾ ಪೂಜೆ ಮಾಡಿ ಶ್ರೀ ಮಲ್ಲಿಕಾರ್ಜುನ ದರ್ಶನ ಪಡೆಯಲು ಹೋದೆವು. ಹೆಚ್ಚಿನ ಭಕ್ತಾದಿಗಳು ಇದ್ದ ಕಾರಣ ದರ್ಶನದ ಸಮಯವನ್ನು ಬದಲಿಸಿಕೊಂಡು ಮಧ್ಯಾಹ್ನ 3 ಗಂಟೆಗೆ ಪ್ರತಿ ವ್ಯಕ್ತಿಗೆ 50 ರೂಪಾಯಿಯಂತೆ ಶೇರಿಂಗ್ ಜೀಪ್ ಮೂಲಕ ಶ್ರೀಶೈಲದಲ್ಲಿನ ಪ್ರಮುಖ 5 ಸ್ಥಳಗಳಿಗೆ ಭೇಟಿ ನೀಡಲು ಹೊರಟೆವು. ಮೊದಲು ನಾವು ಭೇಟಿ ನೀಡಿದ್ದು ಸಾಕ್ಷಿ ಗಣಪತಿ ದೇವಸ್ಥಾನ. ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೆಯಲು ಬರುವ ಭಕ್ತರಿಗೆ ಈ ದೇವಾಲಯವು ವಿಶೇಷವಾಗಿ ಮಹತ್ವದ್ದಾಗಿದೆ. ಏಕೆಂದರೆ ಸಾಕ್ಷಿ ಗಣಪತಿಯ ರೂಪದಲ್ಲಿರುವ ಗಣೇಶನು ಮಲ್ಲಿಕಾರ್ಜುನ ದೇವಾಲಯಕ್ಕೆ ಭೇಟಿ ನೀಡುವ ಎಲ್ಲ ಭಕ್ತರ ಹೆಸರುಗಳನ್ನು ದಾಖಲಿಸುತ್ತಾನೆ ಎಂಬ ನಂಬಿಕೆ ಇದೆ.
ಇದೇ ಕಾರಣಕ್ಕೆ ಶ್ರೀಶೈಲಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಈ ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಇಲ್ಲಿಂದ ನಾವು ಮುಂದೆ ಹೋಗಿದ್ದು ಅಡಿಕೇಶ್ವರ ಹಾಗೂ ಶ್ರೀ ಲಲಿತಾದೇವಿ ಪೀಠ ನೋಡಲು. ತಾವಿಲ್ಲಿ ನೋಡುತ್ತಿರುವುದು ಅಡಿಕೇಶ್ವರ ದೇವಾಲಯ. ಇಲ್ಲಿರುವ ಶಿವಲಿಂಗವು ಅಡಿಕೆಯ ಆಕಾರದಲ್ಲಿದ್ದು ನೋಡಲು ಶ್ರೀ ಮಲ್ಲಿಕಾರ್ಜುನ ಲಿಂಗವನ್ನೇ ಹೋಲುತ್ತದೆ. ಈ ದೇವಾಲಯದ ಎದುರುಗಡೆ ಇರುವುದೇ ಶ್ರೀ ಲಲಿತಾದೇವಿ ಪೀಠ. ಈ ಪೀಠದಲ್ಲಿ ನಮ್ಮ ಇಷ್ಟ ಕಾರ್ಯಗಳನ್ನು ಮನಸ್ಸಿನಲ್ಲಿ ನೆನೆದು ನಾಣ್ಯವನ್ನು ಇಟ್ಟರೆ, ಅದು ಯಾವುದೇ ಬಾಹ್ಯ ಬಲವಿಲ್ಲದೆ ನಿಂತರೆ ಆ ಕಾರ್ಯ ಸಫಲವಾಗುತ್ತದೆ ಎಂಬ ನಂಬಿಕೆ ಇದೆ. ಇದಾದ ನಂತರ ನಾವು ನೋಡ ಹೊರಟಿದ್ದು ಪಾಲದಾರ ಪಂಚದಾರ ಸ್ಥಳಕ್ಕೆ. ಈ ಸ್ಥಳವು ಶ್ರೀಶೈಲದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದ್ದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಭೇಟಿ ನೀಡಲು ಅವಕಾಶವಿರುತ್ತದೆ. ಪಾಲದಾರ ಪಂಚದಾರಗಳು ನದಿಗಳಾಗಿದ್ದು ಇವೆರಡು ಶಿವನ ಹಣೆಯಿಂದ ಮತ್ತು ಶಿವನ 5 ಅಂಶಗಳಿಂದ ಉಗಮವಾಗಿವೆ ಎಂದು ಹೇಳಲಾಗುತ್ತದೆ. ಸ್ಕಂದ ಪುರಾಣಗಳ ಪ್ರಕಾರ ಈ ನದಿಗಳ ಹರಿವನ್ನು ಭೋಗಾವತಿ ಎಂದು ವಿವರಿಸಲಾಗಿದೆ. ಕೆಲ ದಂತಕಥೆಗಳ ಪ್ರಕಾರ ಶ್ರೀ ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ತಮ್ಮ ಪ್ರಯಾಣ ಆರಂಭಿಸುವ ಮೊದಲು ಇಲ್ಲಿ ಧ್ಯಾನ ಮಾಡಿದ್ದರು ಎಂದು ಹೇಳಲಾಗುತ್ತದೆ. ಈ ನದಿಗಳು ಬೆಟ್ಟದ ಒಳಭಾಗದಿಂದ ಉಗಮವಾಗಿ ಕಿರಿದಾದ ಕಣಿವೆಯ ಮೂಲಕ ಹರಿದು ಮುಂದೆ ಕೃಷ್ಣಾ ನದಿ ಸೇರುತ್ತವೆ. ಈ ಸ್ಥಳಕ್ಕೆ ಹೋಗಲು 160ಕ್ಕೂ ಅಧಿಕ ಮೆಟ್ಟಿಲುಗಳಿದ್ದು ಸುತ್ತಲಿನ ಪರಿಸರ ಅದ್ಭುತವಾಗಿ ಕಾಣಿಸುತ್ತದೆ. ಇಲ್ಲಿಂದ ಮುಂದೆ ನಮ್ಮ ಪ್ರಯಾಣ ಸಾಗಿದ್ದು ಶಿಖರೇಶ್ವರ ದೇವಸ್ಥಾನದ ಕಡೆಗೆ. ಈ ದೇವಾಲಯವು ಶ್ರೀಶೈಲದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದ್ದು ಬೆಟ್ಟದ ಮೇಲಿರುವ ನಂದಿಯ ಕೊಂಬುಗಳ ಮಧ್ಯಭಾಗದಿಂದ ನೋಡಿದಾಗ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಗೋಪುರ ಕಾಣಿಸುತ್ತದೆ. ಕೆಳಗಿರುವ ದೇವಾಲಯದಲ್ಲಿ ಯಾವುದೇ ಫೋಟೋ ಮತ್ತು ವಿಡಿಯೋಗ್ರಾಫಿಗೆ ಅವಕಾಶವಿಲ್ಲ. ಇಲ್ಲಿಂದ ಇಡೀ ಶ್ರೀಶೈಲವು ಒಂದು ಅದ್ಭುತದಂತೆ ಕಾಣಿಸುತ್ತದೆ. ಇದಾದ ನಂತರ ನಾವು ಮರಳಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿನ ಶಿವಾಜಿ ಸ್ಫೂರ್ತಿ ಕೇಂದ್ರಕ್ಕೆ ಭೇಟಿ ನೀಡಿದೆವು. ಶಿವಾಜಿಯು 1677ರಲ್ಲಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಮಲ್ಲಿಕಾರ್ಜುನ ಆಶೀರ್ವಾದ ಪಡೆದಿದ್ದನು. ಹಾಗೆಯೇ ದೇವಾಲಯದ 4ನೇಯದಾದ ಉತ್ತರ ಗೋಪುರ ನಿರ್ಮಾಣಕ್ಕೆ ಅಪಾರ ಕೊಡುಗೆ ನೀಡಿದ್ದನು ಎಂದು ಹೇಳಲಾಗುತ್ತದೆ. ಶಿವಾಜಿ ಕೇಂದ್ರವು ಹಿಂದೂ ಪುನರುಜ್ಜೀವನದ ಕೇಂದ್ರವಾಗಿದ್ದು ದರ್ಬಾರ್ ಹಾಲಿನಲ್ಲಿ ಗೋಡೆಗಳ ಮೇಲೆ ಶಿವಾಜಿಯ ಜೀವನ ಚರಿತ್ರೆ, ರಾಮದಾಸರಿಂದ ಪಡೆದ ದೀಕ್ಷೆ, ಶಿವಾಜಿ ನಿರ್ಮಿಸಿದ ವಶಪಡಿಸಿಕೊಂಡ ಕೋಟೆಗಳು, ಹಡಗು ನಿರ್ಮಾಣದ ತಂತ್ರಜ್ಞಾನ ಹಾಗೂ ಕೋಟೆಯಿಂದ ಪಲಾಯನ ಮತ್ತು ಪಟ್ಟಾಭಿಷೇಕದಂತಹ ಇನ್ನೂ ಹಲವಾರು ಸಾಧನೆಗಳನ್ನು 3D ಚಿತ್ರಗಳಲ್ಲಿ ಕಾಣಬಹುದು. ಇದರ ಪಕ್ಕದಲ್ಲೇ ಧ್ಯಾನ ಮಂದಿರವಿದ್ದು ಶಿವಾಜಿಯು ಧ್ಯಾನ ಮುದ್ರೆಯಲ್ಲಿರುವುದನ್ನು ಕಾಣಬಹುದು. ಈ ಸ್ಥಳದಲ್ಲಿ ಶಿವಾಜಿಯು 10 ದಿನ ಧ್ಯಾನಕ್ಕೆ ಕುಳಿತಿದ್ದನು ಹಾಗೂ ಹಿಂದೂ ಮಂದಿರ ಕೆಡುವವರ ವಿರುದ್ಧ ಹೋರಾಡಲು ತಾಯಿ ಭ್ರಮರಾಂಬ ದೇವಿಯು 2ನೇ ಖಡ್ಗ ನೀಡಿದ್ದಳು ಎಂದು ಹೇಳಲಾಗುತ್ತದೆ. ಇವಿಷ್ಟು ಸ್ಥಳಗಳನ್ನು ನೋಡಿದ ಮೇಲೆ ಸುಮಾರು ಸಂಜೆ 7:30 ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ದರ್ಶನಕ್ಕೆ ಹೊರಟೆವು. ಒಳಗಡೆ ಮೊಬೈಲ್ ಹಾಗೂ ಕ್ಯಾಮರಾಗಳಿಗೆ ಅವಕಾಶವಿಲ್ಲ. ಕಾರಣ ಪಕ್ಕದಲ್ಲೇ ಇರುವ ಲಾಕರ್ನಲ್ಲಿ ಮೊಬೈಲ್ಗಳನ್ನಿಟ್ಟು ಹೋಗಬೇಕಾಗುತ್ತದೆ. ಸುಮಾರು 1:30 ನಂತರ ಮಲ್ಲಿಕಾರ್ಜುನ ಹಾಗೂ ಭ್ರಮರಾಂಬಾ ದೇವಿಯ ದರ್ಶನ ಪಡೆದು ಹೊರಬಂದೆವು. ನಾವು ಹೋದಂತಹ ಸಂದರ್ಭದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶವಿದ್ದು ಕೆಲವು ಸಂದರ್ಭಗಳಲ್ಲಿ ಸಮಯದ ವ್ಯತ್ಯಾಸವಾಗಬಹುದು. ಇದು ಶ್ರೀಶೈಲದಲ್ಲಿ ನಾವು ಕಳೆದ ಮೊದಲನೇ ದಿನವಾಗಿದ್ದು 2ನೇ ದಿನ ಬೆಳಿಗ್ಗೆ 9 ಗಂಟೆಗೆ ದೇವಾಲಯದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿನ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಲಿಂಗೈಕ್ಯರಾದ ಸ್ಥಳಕ್ಕೆ ಭೇಟಿ ನೀಡಿದೆವು.
ಈ ಸ್ಥಳದಲ್ಲಿ ಹೇಮರೆಡ್ಡಿ ಮಲ್ಲಮ್ಮರ ಕಣ್ಣೀರು ಕಲ್ಲು ಬಂಡೆಗಳ ಮಧ್ಯಭಾಗದಿಂದ ಜಿನುಗುತ್ತಿರುವುದನ್ನು ನೋಡಬಹುದು. ದೇವಾಲಯದ ಒಳಗಡೆ ಫೋಟೋ ಹಾಗೂ ವಿಡಿಯೋಗ್ರಾಫಿಗೆ ಅವಕಾಶವಿಲ್ಲ. ಈ ಸ್ಥಳದಲ್ಲಿ ಮಲ್ಲಮ್ಮಳು ತಮ್ಮ ಕೊನೆಯ ದಿನಗಳನ್ನು ಆಶ್ರಮವೊಂದನ್ನು ನಿರ್ಮಿಸಿ ಶಿವನ ಧ್ಯಾನದಲ್ಲಿ ತೊಡಗಿದ್ದರು. ಮಲ್ಲಮ್ಮರ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷವಾಗಿ ಮಲ್ಲಮ್ಮರಲ್ಲಿ ವರ ಕೇಳುವುದಾಗಿ ತಿಳಿಸಿದಾಗ ಮಲ್ಲಮ್ಮರು ರೆಡ್ಡಿ ಮನೆತನದವರಿಗೆ ಯಾವತ್ತೂ ಬಡತನ ಬಾರದೆಂದು ಕೇಳಿಕೊಂಡರು. ಇದಕ್ಕೆ ಶಿವನು ಆಶೀರ್ವದಿಸಿದಾಗ ಮಲ್ಲಮ್ಮರ ಕಣ್ಣಿಂದ ಬಂದ ಆನಂದ ಬಾಷ್ಪ ಇಂದಿಗೂ ಸಹ ನೀರಾಗಿ ಹರಿಯುತ್ತಿದೆ ಎಂಬುದು ಈ ಸ್ಥಳದ ಮಹಿಮೆಯಾಗಿದೆ. ಹೀಗೆ ಮಲ್ಲಮ್ಮರು ತಮ್ಮ ಕೊನೆಯ ದಿನಗಳನ್ನು ಇಲ್ಲಿಯೇ ಕಳೆದು ಲಿಂಗೈಕ್ಯರಾದ ಸ್ಥಳವಾಗಿದೆ. ಇಲ್ಲಿಗೆ ನಮ್ಮ 2 ದಿನದ ಶ್ರೀಶೈಲ ದರ್ಶನ ಕೊನೆಗೊಳಿಸಿ ಮಾರ್ಕಾಪುರದ ಕಡೆಗೆ ನಮ್ಮ ಪ್ರಯಾಣ ಬೆಳೆಸಿದೆವು. ಶ್ರೀಶೈಲದಿಂದ ನೇರವಾಗಿ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣಕ್ಕೆ ಯಾವುದೇ ಬಸ್ಗಳು ಇರದ ಕಾರಣ ಮಾರ್ಕಾಪುರಕ್ಕೆ ಬಂದು ಅಲ್ಲಿಂದ ಆಟೋ ಮೂಲಕ ರೈಲು ನಿಲ್ದಾಣ ತಲುಪಬೇಕಾಗುತ್ತದೆ. ಶ್ರೀಶೈಲದಲ್ಲಿ ನಾವು ನೋಡಿದ ಇನ್ನೊಂದು ವಿಶೇಷವೇನೆಂದರೆ ಶ್ರೀಶೈಲದಲ್ಲಿರುವ ಪ್ರತಿ ನಂದಿ ವಿಗ್ರಹಗಳ ತಲೆಭಾಗವು ಓರೆಯಾಗಿದ್ದು, ಇದಕ್ಕೆ ಕಾರಣ ತಮಗೇನಾದರೂ ಗೊತ್ತಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಬಹುದು. ಇದಿಷ್ಟು ಹುಬ್ಬಳ್ಳಿಯಿಂದ ಗದಗ್, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ ಮಾರ್ಗವಾಗಿ ಮಾರ್ಕಾಪುರ ರೋಡ್ ರೈಲು ನಿಲ್ದಾಣ ತಲುಪಿ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಜೊತೆಗೆ ನೋಡಬಹುದಾದ ಸ್ಥಳಗಳು ಮತ್ತು ಖರ್ಚು ವೆಚ್ಚದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.